ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 10:30 ಆಗಿದೆ ಟೈಮು. ಸೊ ಇವತ್ತು ಶುಕ್ರವಾರ, ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ. 3ನೇ ಆಷಾಢ ಶುಕ್ರವಾರ. ಸೊ 2ನೇ ಆಷಾಢ ಶುಕ್ರವಾರ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ 3ನೇ ಆಷಾಢ ಶುಕ್ರವಾರ ಇವತ್ತು ಮಾಡ್ತಾ ಇರೋವಂಥದ್ದು. ಸೊ ಈಗ ಸ್ನಾನ ಎಲ್ಲ ಆಯಿತು, ಪೂಜೆ ಮಾಡಬೇಕು. ಅಮ್ಮಂಗೆ 10:30ಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಆಗಲೇ 10:30 ಆಗೋಗ್ಬಿಡ್ತು. ಸೊ ಟೈಮೇ ಆಗೋಗ್ಬಿಡುತ್ತೆ ಬೆಳಗ್ಗೆ ಟೈಮು. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಹಸ್ಬೆಂಡ್ ಆಫೀಸ್ಗೆ ಹೋಗಿ, ನಾವೆಲ್ಲ ಮನೆ ಕ್ಲೀನ್ ಮಾಡಿ ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತಾಗಿದೆ. ಇನ್ನು ದೇವ್ರ ಮನೆ ಎಲ್ಲ ಹೂವು ಮುಡಿಸ್ಕೊಂಡು ಪೂಜೆ ಮಾಡ್ಕೊಬೇಕಷ್ಟೇನೆ. ಸೊ ಹೂವು ಎಲ್ಲ ತಂದಿದ್ದೆ. ಮೊನ್ನೆ ಮಾರ್ಕೆಟ್ಗೆ ಹೋದಾಗ ತಾವರೆ ಹೂವನ್ನು ತೊಗೊಬಂದಿದ್ದೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತಾವರೆ ಹೂವು ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿರುತ್ತೆ. ಈಗ 15 ರೂಪಾಯಿ ಬಂದಿತ್ತು. ಸೊ ಹಾಗಾಗಿ ಇವತ್ತು ತಾವರೆ ಹೂವು, ಇವತ್ತು ಶುಕ್ರವಾರ ಅಲ್ವಾ, ದೇವ್ರಿಗೆ ಮುಡಿಸ್ಬೋದು ಅಂತ ಹೇಳಿಬಿಟ್ಟು ತಾವರೆ ಹೂವು ತೊಗೊಬಂದಿದ್ದೆ, 1-2. ಸೊ ಹಾಗಾಗಿ ಇದನ್ನು ಹರಳಿಸೋಣ ಅಂತ ಹೇಳಿ ಈಗ ಹರಳಿಸ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತಾವರೆ ಹೂವು ಸಿಕ್ಕಾಪಟ್ಟೆ ಇಷ್ಟ. ಮೊನ್ನೆ ಚುಂಚನಗಿರಿಲಿ ಹೋದಾಗ ಅಲ್ಲಿ ಕಲ್ಯಾಣಿಯಲ್ಲಿ ಎಷ್ಟೊಂದು ತಾವರೆ ಹೂವು ಇತ್ತಲ್ವ. ಸೊ ಆ ಥರ ಹೋದಾಗ ಕಿತ್ಕೊಂಬರೋದಕ್ಕೆ ಆಗಲ್ಲ, ಮಧ್ಯದಲ್ಲಿರುತ್ತೆ. ಅಲ್ಲಿ ಮಾರ್ಕೆಟಲ್ಲಿ ಹೂವು ತರೋದಕ್ಕೆ ಹೋದಾಗ ಎಷ್ಟು ಚೆನ್ನಾಗಿ ಹರಳಿಸಿ ಇಟ್ಟಿದ್ರು ಗೊತ್ತಾ ಅವರು. ನಮಗೆ ಅದು ಹೇಗೋ ಸರಿಯಾಗಿ ಬರಲ್ಲ. ನಾನು ಈಗ ಹರಳಿಸಿದ್ದೀನಿ. ಇನ್ನೊಂದು ಸ್ವಲ್ಪ ನೀಟಾಗಿ ಇಡಬೇಕು. ಈಗ ದೇವ್ರಿಗೆ ಹೂವು ಎಲ್ಲ ಮುಡಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಈಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡಿ, ಇವತ್ತು ತಾವರೆ ಹೂವು ತಂದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುಡಿಸಿರೋದಕ್ಕೆ ಅಂತ. ಸೊ ರಾಘವೇಂದ್ರನಿಗೆ ಪೂಜೆ ಆಯಿತು. ನಿನ್ನೆ ಗುರುಪೂರ್ಣಿಮೆ ಇದ್ದ ಕಾರಣ ನನ್ನ ಮಗಳೇ ನೆನ್ನೆ ಎಲ್ಲ ಪೂಜೆ ಮಾಡಿ ಹೋಗಿದ್ಲು. ರಾಯರಿಗೆ, ರಾಘವೇಂದ್ರ ಸ್ವಾಮಿಗೆ ಎಲ್ಲರೂ ತುಂಬ ಚೆನ್ನಾಗಿ ಇವತ್ತು ಪೂಜೆ ಆಯಿತು. ಧೂಪ ದೀಪಗಳನ್ನೆಲ್ಲ ಹಚ್ಚಿ, ದೇವರಿಗೆ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿ ಈಗ ದೇವಸ್ಥಾನಕ್ಕೆ ಹೊರಡುವಂಥ ಟೈಮ್. ಈಗ ತಾವರೆ ಹೂವು ಮುಡಿಸಿರೋದಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಇದು ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದಾಗ ಅಲ್ಲಿ ತಗೊಂಡು ಬಂದಿದ್ದಂಥದ್ದು. ಸೊ ದೇವರಿಗೆ ತಾವರೆ ಹೂವು ಮುಡಿಸಿ ಲಕ್ಷ್ಮಿಗೆ ಪೂಜೆ ಮಾಡಿರೋದು. ಆಷಾಢ ಶುಕ್ರವಾರದಲ್ಲಿ ತುಂಬ ಜನ ವೈಭವ ಲಕ್ಷ್ಮಿ ಪೂಜೆನೂ ಮಾಡ್ತಾರೆ. ಸೊ ಸಂಜೆ ಹೊತ್ತು ಪೂಜೆ ಮಾಡಿ ದೇವರಿಗೆ 9 ವಾರ ಏನೋ ಪೂಜೆ ಮಾಡೋವಂಥದ್ದು. ಅವತ್ತು ನರ್ಸರಿಗೆ ಹೋದಾಗ ಗಿಡ ತಂದಿದ್ನಲ್ವ, ಹೂವುಗಳು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಸೊ ಇವತ್ತು ಪೂಜೆ ಕಿತ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಿನ್ನೆ ರೋಸ್ ತಂದುಬಿಟ್ಟಿದ್ದೆ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಈಗ ಆಲ್ರೆಡಿ 11 o'clock ಆಯಿತು. ಅಮ್ಮ ವೆಯ್ಟ್ ಮಾಡ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಬಟ್ ರಾಘವೇಂದ್ರನ ದೇವಸ್ಥಾನಕ್ಕೆ ದೀಪ ಹಚ್ತಾ ಇರೋ ಕಾರಣದಿಂದ ಸೊ ರಾಘವೇಂದ್ರನ ದೇವಸ್ಥಾನಕ್ಕೆ ಹೋಗಿ ಬರೋಣ. ನೋಡೋಣ, ಆದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸಂಜೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆದರೆ ಈಗ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದೀವಿ, ಹೊನಗನಟ್ಟಿಗೆ. ದೇವಸ್ಥಾನಕ್ಕೆ ಬಂದ್ವಿ. ಈಗ ಆಲ್ರೆಡಿ ನೋಡಿ ಜನ ಎಲ್ಲ ಪೂಜೆ ಮುಗಿಸಿ ಎಲ್ಲ ಪ್ರಸಾದ ತೊಗೊತಾ ಇದ್ದಾರೆ. ನಾವು ಈಗ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಸುಮಾರು ಜನ ಇದ್ದರು. ಇಲ್ಲಿ ರಾಘವೇಂದ್ರನ ಫೋಟೋ ಇಟ್ಟಿರ್ತಾರೆ, ಮತ್ತು ಮೇಲ್ಗಡೆ ಗಣೇಶನ ವಿಗ್ರಹನೂ ಇರುತ್ತೆ, ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ನಾವಿವಾಗ ದೇವಸ್ಥಾನದಲ್ಲಿ ದೀಪ ತಗೊಂಡು ದೀಪ ಹಚ್ಚೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಕಮ್ಮಿ ಜನ ಇದ್ದಾರೆ. ಗುರುವಾರದತ್ತು ಬಂದ್ರಂತೂ ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಸೊ ನಿನ್ನೆ ಗುರುಪೂರ್ಣಿಮೆ ಇದ್ದದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ ಆಟೋದವರೆಲ್ಲ ಹೇಳ್ತಾಯಿದ್ರು. ಸೊ ಇವತ್ತು ಖಾಲಿ ಇದ್ದಾರೆ, ಅಷ್ಟೇನು ರಶ್ ಇಲ್ಲ. ನಾವು ಈಗ ಹೋಗಿ ದೀಪಕ್ಕೆ ತಗೊಂಡು ದೀಪ ಅಂದರೆ 5 ದೀಪಕ್ಕೆ 50 ರೂಪಾಯಿ ತಗೊಂಡು, ಇಲ್ಲಿ ಶ್ಲೋಕ ನೋಡಿ ಹಾಕಿದಾರಲ್ಲ, ಶ್ರೀ ಗಣೇಶಾಯ ನಮಃ, ಶ್ರೀ ಹಯಗ್ರೀವಾಯ ನಮಃ, ಶ್ರೀ ಶ್ರೀನಿವಾಸಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಈಗ ನಾವು 5 ದೀಪ ಹಚ್ತಾ ಇದ್ದೀವಿ. ಇಲ್ಲಿ ನಿಂಬೆಹಣ್ಣು ದೀಪ ಏನೂ ಹಚ್ಚಾಗಿಲ್ಲ, ಅವರೇ ತುಪ್ಪದ ಬತ್ತಿ ಕೊಡ್ತಾರೆ, ತುಪ್ಪದ ದೀಪ ಹಚ್ಚುವಂಥದ್ದು. ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ಬಂದು ಈಗ ಪ್ರಸಾದ ತೊಗೊತಾ ಇದ್ದೀವಿ. ನಾವೇ ಬಡಿಸ್ಕೊಂಡು ಊಟ ಮಾಡೋವಂಥದ್ದು. ಇಲ್ಲಿ ಪೂಜೆ ಎಲ್ಲ ಆಯಿತು, ಹೊರಗಡೆ ಬಂದ್ವಿ. ಈಗ ಎಷ್ಟು ಬೇಗ ಮಳೆ ಬಂದು ಬಿಟ್ಟಿದೆ ಅಂದರೆ, ಈಗಾಗಲೇ ಬಿಸಿಲು ಬಂದಿದೆ ಈಗ ಸಿಕ್ಕಾಪಟ್ಟೆ. ಸೊ ಈಗ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಇವತ್ತು. ಪ್ರಸಾದ ಎಲ್ಲ ತಿಂದು ಮತ್ತು ಈಗ ಹೊರಡ್ತಾ ಇದ್ದೀವಿ ನಾವು. ಸೊ ಈ ಕಡೆ ನೋಡಿ, ಸೊಪ್ಪು, ತರಕಾರಿ, ಕಡಲೆಪುರಿ ಎಲ್ಲ ಇಟ್ಟಿರ್ತಾರೆ.
ದೇವಸ್ಥಾನದೊಳಗಡೆ ಕೂದಲೆಲ್ಲ ಬಿಟ್ಕೊಂಡು ಬರೋ ಆಗಿಲ್ಲ, ಕೂದಲೆಲ್ಲ ಮೇಲೆ ಎತ್ತಿ ಕಟ್ಕೋಬೇಕು. ಯಾಕಂದರೆ ದೀಪ ಹಚ್ತಾ ಇರ್ತೀವಲ್ಲ, ಸೊ ಹಾಗಾಗಿ ದೀಪ ಏನಾದರೂ ತಾಗಿದ್ರೆ ಅಂತ ಹೇಳಿಬಿಟ್ಟು ಅಲ್ಲಿ ಹೇಳ್ತಾ ಇರ್ತಾರೆ ಪುರೋಹಿತರೇ, ಕೂದಲೆಲ್ಲ ಎತ್ಕಟ್ಟಿ ಅಂತ ಹೇಳಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದು ಈಗ ಆಲ್ರೆಡಿ ಮಕ್ಕಳು ಸ್ಕೂಲಿಂದ ಕರ್ಕೊಂಬರ್ಬೇಕು. ಈ ಟೈಮ್ಗಾಗಲೇ ಮಳೆ ಬರ್ತಾ ಇದೆ ನೋಡಿ. ಇವತ್ತೇನೋ ದೇವಸ್ಥಾನದಲ್ಲಿದ್ದಕ್ಕೂ ಇದಕ್ಕಿದ್ದಂಗೆ ಸಡನ್ನಾಗಿ ಒಂದು 5 ನಿಮಿಷ ಮಳೆ ಬಂದು ಬಿಡ್ತು. ಈಗ ಮನೆ ಹತ್ರನೂ ಮಳೆ ಬರ್ತಾ ಇದೆ, ಸಣ್ಣದಾಗಿ ಮಳೆ ಹನಿ ಬರ್ತಿದೆ. ಸೊ ಅವತ್ತಿಂದ ಅನ್ಕೊತಾ ಇದ್ವಿ ಮಳೆ ಬರ್ತಾ ಇಲ್ಲ ಅಂತ. ಸೊ ಇವತ್ತು ನೋಡಿ ಮಳೆ ಸ್ಟಾರ್ಟ್ ಆಗಲೇ ಸಣ್ಣದಾಗಿ ಹನಿ ಬರ್ತಾ ಇದೆ. ನಮ್ಮ ರೋಡಿಗೆ ನೋಡಿರಿ ಟಾರ್ ಹಾಕಿ ಆಲ್ರೆಡಿ ವೈಟ್ ಟ್ಯಾಪಿಂಗ್ ಎಲ್ಲ ಮಾಡಿದ್ದಾರೆ. ಇವತ್ತು ಗೊತ್ತೇ ಇಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಇರಲಿಲ್ಲ. ಈಗ ನೋಡಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಗಲೇ 5 ನಿಮಿಷಕ್ಕೆ. ಸೊ ಈಗಲೇ ಮಳೆ ಬರ್ತಿದೆ, ಮೇಲೆ ಎಲ್ಲ ಹೋಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಏನು ಟಾರೇನು ಅಷ್ಟು ಚೆನ್ನಾಗಿ ಹಾಕಿಲ್ಲ, ಎಲ್ಲ ಸಣ್ಣ ಸಣ್ಣದು 2ನೇ ಸಲ ಹಾಕಿದ್ದೆಲ್ಲ ಎದೊಳ್ತಾ ಇದೆ. ರೋಲರೇ ನೀಟಾಗಿ ಹೊಡಿಲಿಲ್ಲ. ಇವತ್ತಂತೂ ಸಣ್ಣದಾಗಿ ಮಳೆ ಬರ್ತಾನೆ ಇದೆ. ಸ್ಕೂಲಿಂದ ಬರಬೇಕಾದ್ರೂ ಮಳೆ ಬರ್ತಿತ್ತು. ಸೊ ಅಲ್ಲೂ ಸ್ಕೂಲ್ ಹತ್ರನೂ ಮಳೆ, ಇಲ್ಲೂ ಮಳೆ ಈಗಲೂ ಬರ್ತಾನೆ ಇದೆ. ಸೊ ನನ್ನ ಮಕ್ಕಳು ಅದಕ್ಕೆ ಮ್ಯಾಗಿ ಬೇಕಮ್ಮ, ಚಳಿ ಆಗ್ತೈತೆ, ತಿನ್ನಕ್ಕೆ ಮ್ಯಾಗಿ ಬೇಕು ಅಂತೇಳಿ ಈಗ ಮ್ಯಾಗಿ ತೊಗೊಂಡು ಬಂದು ಈಗ ಮ್ಯಾಗಿ ರೆಡಿ ಮಾಡ್ತಾ ಇದ್ದೀನಿ. ಗುಡುಕ್ತಾ ಇದೆ ನೋಡಿ, ಎಲ್ಲಿ ಮಳೆ ಹುಯ್ತಾ ಇದೆಯೋ ಗೊತ್ತಿಲ್ಲ. ಏನೋ ಇವತ್ತಿಂದ ಮಳೆ ಸ್ಟಾರ್ಟ್ ಏನೋ ಗೊತ್ತಿಲ್ಲ, ಮಳೆ ಹಿಡಿದ್ಬಿಟ್ಟಿದೆ. ನೀರು ಸ್ವಲ್ಪ ಇದು ಬೇಯಬೇಕು, ಈಗಲೇ ಹಾಕಬಾರ್ದು. ನೀರಲ್ಲಿ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿ ಆಮೇಲೆ ಅದರಲ್ಲೇ ಮಸಾಲೆ ಕೊಟ್ಟಿರ್ತಾರಲ್ವ ಅದನ್ನು ಹಾಕುವಂಥದ್ದಷ್ಟೇ. ಏನು ವೆಜಿಟೇಬಲ್ಸ್ ಎಲ್ಲ ಏನೂ ಹಾಕಲ್ಲ. ಅದು ಪುಟಾಣಿ ಮಸಾಲೆ ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ, ಮ್ಯಾಗಿ ಮಸಾಲ, ಅದನ್ನು ಹಾಕುವಂಥದ್ದು. 2 ಪ್ಯಾಕೆಟ್ ಕೊಟ್ಟಿರ್ತಾರೆ, ಎಲ್ಲ ಒಂದು. ಮ್ಯಾಗಿ ಏನು ನಾನು ಕೊಡೋದೇ ಇಲ್ಲ. ಇವತ್ತು ಮ್ಯಾಗಿ ಬೇಕು ಅಂತ ಹೇಳಿ ಮ್ಯಾಗಿ ತೊಗೊಬಂದಿದ್ದಾರೆ. ಮಿಕ್ಸ್ ಮಾಡೋವಂಥದ್ದು. ಇವತ್ತು ಸ್ವಲ್ಪ ಹುರುಳಿಕಾಳು ಮೊಳಕೆ ಕಟ್ಟಿದ್ದೆ. ಸೊ ತುಂಬ ಜಾಸ್ತಿನೇ ಮೊಳಕೆ ಬಂದುಬಿಟ್ಟಿದೆ. ಸೊ ಹುರುಳಿಕಾಳು ಮೊಳಕೆ ಕಟ್ಟಿರುವಂತಹ ಸಾಂಬಾರು ಮಾಡಬೇಕು. ಮ್ಯಾಗಿ ಈಗ ರೆಡಿ ಆಗಿದೆ, ಇಬ್ರಿಗೂ ಹಾಕ್ಕೊಟ್ಟಿದ್ದೀನಿ. ಸೊ ಅವರಿಬ್ರದ್ದು ಪರ್ಮನೆಂಟಾಗಿದೆ ತಟ್ಟೆಗಳು. ದೋಸೆ, ಇಡ್ಲಿ, ಚಪಾತಿ, ಪೂರಿ ಅಥವಾ ಏನಾದರೂ ಸಲಾಡ್ ಮಾಡಿರ್ಬೋದು, ಸಾಂಬಾರು ಆಗಿರ್ಬೋದು, ಮುದ್ದೆ ಜೊತೆಗೆ ಪಲ್ಯಗಳು ಎಲ್ಲನೂ ಇದರಲ್ಲೇ ಹಾಕ್ಕೊಂಡು ಒಂದರಲ್ಲೇ ತಿನ್ನೋವಂಥದ್ದು. ಬೇರೆ ಯಾವುದಾದ್ರು ಪ್ಲೇಟ್ ಕೊಟ್ಟರು ಇಬ್ಬರು ಚಲ್ಕೊತಾರೆ. ಸೊ ಹಾಗಾಗಿ ಇಬ್ಬರದ್ದು ಪರ್ಮನೆಂಟಾಗಿ ಇದೇ ಪ್ಲೇಟೇನೆ. ಸೊ ಮ್ಯಾಗಿ ರೆಡಿ ಇದೆ, ಬಿಸಿ ಬಿಸಿ ಮ್ಯಾಗಿ. ಹುಡುಗರು ಮಳೆ ಬರ್ತಾ ಇದ್ರೂ ಸೈಕಲ್ ತುಳ್ಕೊಂಡು ಓಡಾಡ್ತಾ ಇದ್ದಾರೆ. ಜೋರು ಮಳೆ ಬರ್ತಿದೆ. ನಮ್ಮದು ಫ್ಲವರ್ದು ಪಾಟ್ ನೋಡಿ ಅಲ್ಲಿಟ್ಟಿದ್ದೀನಿ, ಮಳೆ ಹನಿಗೆ ಸ್ವಲ್ಪ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು. ರೋಡಲ್ಲಿ ಟಾರ್ ಹಾಕಿದ್ರು, ನೀರೆಲ್ಲ ಎಲ್ಲಿ ಮೋರಿಗೆ ಹೋಗುತ್ತೋ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಟಾರ್ ಹಾಕಿದ್ಮೇಲೆ ಇವತ್ತೇ ಫಸ್ಟ್ ಮಳೆ ಬಂದಿರೋದು ನಮ್ಮ ಮನೆ ಹತ್ರ. ಮಳೆಯಲ್ಲೇ ತುಳಿತಾ ಇದೆಯಾ ನೋಡಿ ಹುಡುಗರು, ಮಳೇಲಿ ನೆನೆಯೋಕ್ಕೆ ಖುಷಿ ಅವ್ರಿಗೆ, ಮಳೆಯಲ್ಲೇ ಓಡಾಡ್ತಿದ್ದಾರೆ. ಮಳೆ ಬಂದಿದ್ದ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲೇ ಇಲ್ಲ. ಈಗ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಎಲ್ಲರೂ ನೋಡಿ, ಹಬ್ಬಕ್ಕೆ ಎಲ್ಲರೂ ಶಾಪಿಂಗ್ ಮಾಡೋಕ್ಕೆ ಚಿಕ್ಕಪೇಟೆಗೆ ಹೋಗಬೇಕಲ್ವಾ. ಸೊ ಹಾಗಾಗಿ ಶಾಪಿಂಗ್ ಬ್ಲಾಗ್ ಎಲ್ಲರೂ ನೋಡಿ, ಯಾವ್ಯಾವ ರೀತಿ ಐಟಮ್ಸ್ ಸಿಗುತ್ತೆ ಅಂತ ಎಲ್ಲ ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬನ್ನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ವ್ಲಾಗ್ ಮಾಡಿದ್ದಂಥದ್ದು. ಚಿಕ್ಕಪೇಟೆ ವ್ಲಾಗ್ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಾಕಿಂಗ್ ಬಂದಿದ್ವಿ ಬೆಳಗ್ಗೆನೇ ಪಾರ್ಕ್ಗೆ. ಸೊ ತುಂಬ ಚೆನ್ನಾಗಿದೆ. ನೆನ್ನೆ ಎಲ್ಲ ಮಳೆ ಬಂದಿದ್ದಕ್ಕೂ ಇವತ್ತು ತುಂಬ ತಣ್ಣಗಿದೆ, ಗಾಳಿ ಇಲ್ಲ. 2 ರೌಂಡ್ ವಾಕಿಂಗ್ ಮುಗಿಸಿ ಈಗ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ. ಸೊ ತುಂಬ ಚೆನ್ನಾಗಿರುತ್ತೆ, ಕಾಮಾಗಿ ಕೂಲಾಗಿ ಬೆಳಗ್ಗೆ ಹೊತ್ತು. ಸೊ ಅಲ್ಲೇ ಸೊಪ್ಪಿತ್ತು, ಸೊ ಸೊಪ್ಪು ತೊಗೊಂಡು ತುಂಬ ಚೆನ್ನಾಗಿತ್ತು. 10 ರೂಪಾಯಿ ಕಟ್ಟು, ಫ್ರೆಶ್ ಆಗಿತ್ತು ಸೊಪ್ಪು, ಮಾಗಡಿಯಿಂದ ತಂದಿರೋದು ಅಂತ. ಸೊ ಸೊಪ್ಪು ಎಲ್ಲ ತೊಗೊಂಡು ಬಂದು ಈಗ ಕೂತಿದ್ದೀವಿ. ಎಲ್ಲ ವಾಕ್ ಮಾಡ್ತಾ ಇದ್ದಾರೆ ತುಂಬ ಜನ. ನೋಡಿ ತಾತ ಸಾಂಗ್ ಹಾಕ್ಕೊಂಡು ವಾಕಿಂಗ್ ಮಾಡ್ತಾ ಇದೆ. 4000 ಹೆಜ್ಜೆ ವಾಕಿಂಗ್ ಮುಗಿಸಿ ಬಂದ್ವಿ. ಈಗ ಮನೆಗೆ ಬಂದು ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟು ಈಗೆಲ್ಲ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಸೊಪ್ಪು. ಬೆಳಗ್ಗೆ ಹೊತ್ತು ಡೈಲಿ ಅಲ್ಲಿ ಇರುತ್ತಂತೆ, ನಾನು ವಾಕಿಂಗ್ ಡೈಲಿ ಹೋಗ್ತಾ ಇಲ್ವಲ್ಲ, ಸೊ ಹಾಗಾಗಿ ಗೊತ್ತಾಗಿರಲಿಲ್ಲ. ಸೊ ಇವತ್ತು ಹೋದಾಗ ತುಂಬ ಫ್ರೆಶ್ ಆಗಿತ್ತು. 10 ರೂಪೀಸ್ ಕಟ್ಟು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಇವತ್ತು ತೊಗೊಂಡು ಬಂದಿದ್ದಂಥದ್ದು. ಈಗೆಲ್ಲ ಸೊಪ್ಪೆಲ್ಲ ಬಿಡಿಸಿ ನೀಟಾಗಿ ಎತ್ತಿಟ್ಟು ಈಗ ಅದನ್ನೇ ಸೊಪ್ಪಿನ ಪಲ್ಯ ಇದು ಮಾಡೋಣ ಅಂತ ಹೇಳಿ ಹುರುಳಿಕಾಳು ಮೊಳಕೆ ಕಟ್ಟಿದ್ದೆ. ಸೊ ಹಾಗಾಗಿ ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಎಲ್ಲ ಕೊಟ್ಟರೆ
ಇವತ್ತು ಬೆಳಗಿನ ತಿಂಡಿಗೆ ಸ್ವಲ್ಪ ದೋಸೆ ಇಟ್ಟಿತ್ತು, ಹಾಗಾಗಿ ಮಕ್ಕಳಿಗೆ ದೋಸೆ ಹಾಕೊಳ್ಳೋಣ, ಈರುಳ್ಳಿ ದೋಸೆ ಅಂತ ಹೇಳಿಬಿಟ್ಟು ಇದಕ್ಕೊಂದೆರಡು ಹಸಿಮೆಣ್ಸಿನ್ಕಾಯಿ ಕುಯ್ದು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಕ್ಕಳಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ, ನಮಗೆ ಹಾಗಲಕಾಯಿ ಪಲ್ಯನೂ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಮಕ್ಕಳು ಹಾಗಲಕಾಯಿ ಪಲ್ಯ ತಿನ್ನೋದಕ್ಕೆ ಸ್ವಲ್ಪ ಅವ್ರಿಗೆ ಕಹಿ ಅಂತ ಕಷ್ಟಪಡ್ತಾರೆ. ಸೊ ಹಾಗಾಗಿ ದೋಸೆ ಇಟ್ಟಿತ್ತಲ್ವ ಅದಕ್ಕೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯ್ದಿದೆ, ದೋಸೆ ಹಾಕ್ಕೊಳ್ಳೋಣ, ಪುಟಾಣಿ ದೋಸೆನೇ ಹಾಕ್ಕೊಳ್ಳೋಣ ಮಕ್ಕಳಿಗೆ. ಈರುಳ್ಳಿ ದೋಸೆ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗ್ತದೆ. ಈರುಳ್ಳಿ ಈ ಥರ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಕಲರ್ಫುಲ್ಲಾಗಿದ್ದರೆ ಅವ್ರಿಗೂ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಟರ್ನ್ ಮಾಡಿದಾಗೆಲ್ಲ ಬಿದ್ದುಬಿಡುತ್ತೆ ಅಂತ ಹೇಳಿ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ದೋಸೆ ರೆಡಿ ಇದೆ. ತಗೊಬೋಣ. ಇದು ಈರುಳ್ಳಿ ಕ್ಯಾರೆಟ್ ಎಲ್ಲ ಮಾಡಿ ದೋಸೆ ರೆಡಿ ಮಾಡಿದ್ದೀನಿ, ತಿನ್ನಬೇಕು. ತುಪ್ಪನೂ ಹಾಕಿದ್ದೀನಿ. ಸೊ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಮಕ್ಕಳಿಗೆ. ಸೊ ಹಾಗಾಗಿ ಸ್ಕೂಲ್ಗೆ ಹೋಗಬೇಕು, ಈಗೆಲ್ಲ ರೆಡಿ ಆಗಬೇಕು. ಮಕ್ಕಳಿಗೆ ಆಲ್ರೆಡಿ 9 o'clock ಆಗ್ತಾಯಿದೆ ಟೈಮು. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you so much. Have a nice day. Bye bye.